ಹಳೆಯದಾಗಿರುವಂತಹ ಅಂಡರ್ವೇರ್ಗಳನ್ನ ಬಿಸಾಕೋ ಮುನ್ನ ಒಮ್ಮೆ ಯೋಚಿಸಿ. ಈ ಅಂಡರ್ವೇರ್ಗಳನ್ನ ಬಳಸುವಂತ ರಹಸ್ಯ ನಿಮ್ಗೆ ತಿಳಿದ್ರೆ ಶಾಕ್ ಆಗ್ತೀರಾ. ಇದರಿಂದ ಭಾರಿ ಉಪಯೋಗ ಇದೆ. ಒಮ್ಮೆ ಅಂಡರ್ವೇರ್ಗಳು ಕಿತ್ತೋಗಿದ್ರೆ ಅವುಗಳನ್ನೆಲ್ಲ ಹಾಗೆ ಇಟ್ಟು ಒಂದು ಸಲ ಈ ತರ ಬಳಸ್ ನೋಡಿ, ವಾವ್ ಅಂತ ಅಂತೀರಾ, ತುಂಬಾನೇ ಖುಷಿ ಪಡ್ತೀರಾ. ಇದೇನಪ್ಪ ಹಿಂಗಂತಾರೆ, ಕಿತ್ತೋಗಿರೋ ಅಂತ ಅಥವಾ ಹಳೇದಾಗಿರೋ ಅಂತ ಅಂಡರ್ವೇರ್ಗಳನ್ನೂ ನಾವು ರಿಯೂಸ್ ಮಾಡ್ಕೋಬಹುದಾ ಅಂತಂದ್ರೆ ಖಂಡಿತ ಮಾಡ್ಕೋಬಹುದು. ಯಾವ ಥರ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಹಳೆಯದಾಗಿರೋಂಥ ಬ್ರ್ಯಾಂಡೆಡ್ ಈ ರೀತಿ ಅಂಡರ್ವೇರ್ಗಳ ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಿತ್ತೋಗಿದೆ ಅಂತೇಳಿ ಬಿಸಾಡೋ ಬದಲಿಗೆ ನೋಡಿ, ಮೇಲಿರೋಂಥ ಎಲಾಸ್ಟಿಕ್ ಭಾಗವನ್ನು ತೆಗೆದು ನಂತರ ಈ ರೀತಿ ಅಂಡರ್ವೇರ್ನ ಸೈಡ್ನ ಭಾಗದಲ್ಲಿ ಚೆನ್ನಾಗಿರೋಂಥ ಬಟ್ಟೆಗಳನ್ನ ತಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಚೌಕಾಕಾರದಲ್ಲಿ ಸ್ಕ್ವೇರ್ ಟೈಪ್ನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಎಷ್ಟು ಬಟ್ಟೆಗಳು ಚೆನ್ನಾಗಿರೋಂಥ ಭಾಗದ್ದು ಸಿಗುತ್ತೆ ಅಷ್ಟು ಬಟ್ಟೆಗಳನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನೀಗ ಈ ರೀತಿ ಸೈಡ್ನಲ್ಲಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಭಾಗಗಳಾಗಿ ಸ್ಕ್ವೇರ್ ಎಕ್ಸಾಕ್ಟಾಗಿ ಹೀಗೆ ಇರಬೇಕು ಅಂತೇನಿಲ್ಲ, ಅಂದಾಜಿನಲ್ಲಿ ಬಂದರೆ ಸಾಕಾಗುತ್ತೆ. ಅಥವಾ ಈ ಥರ ಅಂಡರ್ವೇರ್ ಬಟ್ಟೆಗಳು ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಅದನ್ನು ನೋಡಿ, ಪಾಕೆಟ್ ಹತ್ರ ಎಲ್ಲ ಇಲ್ಲೂ ಕೂಡ ಅಷ್ಟೇ ನಾವು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೋಬೋದು. ಮತ್ತು ಸೈಡಲ್ಲೂ ಕೂಡ ನಾವು ಕ್ಲಾತ್ ಚೆನ್ನಾಗಿರುತ್ತೆ, ಕಟ್ ಮಾಡ್ಕೋಬೋದು. ಆರಾಮಾಗಿ ತುಂಬಾ ಸಾಫ್ಟಾಗಿ ಇರುತ್ತೆ ಈ ಅಂಡರ್ವೇರ್ ಬಟ್ಟೆಗಳು. ಅವುಗಳನ್ನ ಸ್ಕ್ವೇರ್ ಟೈಪ್ನಲ್ಲಿ ಕಟ್ ಮಾಡಿಕೊಂಡು ನೋಡಿ, ಒಂದೊಂದು ಅಂಡರ್ವೇರಿಂದ ಇಷ್ಟಿಷ್ಟು ಬಟ್ಟೆಗಳನ್ನ ನಾವು ಕಟ್ ಮಾಡಿ ರೆಡಿ ಮಾಡ್ಕೋಬೋದು. ನಿಮ್ಮ ಹತ್ರ ಅಂಡರ್ವೇರ್ ಬಟ್ಟೆಗಳಿಲ್ಲ ಅಂತಂದರೆ ಚಿಂತೆ ಬೇಡ, ಟೀ ಶರ್ಟ್, ಲಗಿನ್ಸ್ ಈ ಬಟ್ಟೆಗಳನ್ನಾದರೂ ಕೂಡ ನೀವು ಈ ರೀತಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಮುಂದೆ ಏನು ಮಾಡಬೇಕಂತೇಳಿ ನೋಡೋಣ ಬನ್ನಿ. ಅಕ್ಕಿ ತಂದಿರ್ತೀವಿ ಅಥವಾ ಏನಾದರೂ ದಿನಸಿ ತಂದಿರ್ತೀವಿ, ಆ ಚೀಲ ಇರುತ್ತಲ್ವ, ಚೀಲನ ತಗೊಂಡು ಹ್ಯಾಂಡಲ್ ಹತ್ರ ಕಟ್ ಮಾಡಿದ್ದೀನಿ. ಮತ್ತು ಈ ಕೆಳಭಾಗದಲ್ಲೂ ಕೂಡ ಕಟ್ ಮಾಡಿ ಸೈಡಲ್ಲಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬೇಡದೇ ಇರೋಂಥ ಒಂದು ಚೀಲದ ಭಾಗವನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ಕ್ವೇರ್ ಟೈಪ್ನಲ್ಲಿ ನಾವು ಕಟ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಈ ಚೀಲದ ಅಳತೆಗೆ ಸರಿಯಾಗಿ ಒಂದು ಬಟ್ಟೆಯನ್ನು, ಇದು ಅಷ್ಟೇ ಹಳೆ ಬಟ್ಟೆಗಳಾದರೆ ನಡೆಯುತ್ತೆ. ಸೊ ನಾನಿಲ್ಲಿ ಒಂದು ಬಟ್ಟೆಯನ್ನು ಮೇಲ್ಭಾಗದಲ್ಲಿ, ಚೀಲದ ಮೇಲ್ಭಾಗದಲ್ಲಿ ಇಟ್ಟು ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಚೀಲದ ತಳಭಾಗದಲ್ಲೂ ಕೂಡ ಇದೇ ಥರ ಬಟ್ಟೆನ 2 ಪದರ ಇಟ್ಟು ಇವಾಗ ಅದ್ರ ಮೇಲ್ಭಾಗದಲ್ಲೂ ಕೂಡ ನಾನೀಗ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ನೋಡಿ, ನಮಗೇನು ತುಂಬ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಬರಬೇಕು ಅಂತ ಏನೂ ಇಲ್ಲ, ಜಸ್ಟ್ ಬೇಸಿಕ್ ನಮಗೆ ಹೊಲಿಗೆ ಹಾಕೋದಕ್ಕೆ ಬಂದರೆ ಸಾಕಾಗುತ್ತೆ. ನೋಡಿ, ಈಗ ಚೀಲದ ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ ಎರಡೂ ಕಡೆ ಬಟ್ಟೆನ ಅದೇ ಅಳತೆ ಕಟ್ ಮಾಡಿಕೊಂಡು ಸುತ್ತಲೂ ಕೂಡ ಹೊಲಿಗೆ ಹಾಕ್ಕೊಂಡಿದ್ದಾಗಿದೆ. ಇವಾಗ ಇದ್ರ ಮೇಲೆ ಒಂದು ಸ್ಕೆಚ್ ಪೆನ್ನನ್ನು ಅಥವಾ ಮಾರ್ಕರನ್ನು ತಗೊಂಡು ಸ್ಕೇಲನ್ನು ಇಟ್ಟು ನಾನೀಗ ಒಂದೇ ಸಮನಾಗಿ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಮನಾಗಿ ಈ ರೀತಿ ಗೆರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ಬೇಕಂದರೆ ಹತ್ರ ಆದರೂ ಗೆರೆಗಳನ್ನ ಹಾಕ್ಕೊಳ್ಬೋದು. ತುಂಬ ದೂರ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಅಂದಾಜಿನಲ್ಲಿ ಸ್ವಲ್ಪ ಹತ್ರನೇ ಬರೋ ಥರ ಈ ರೀತಿ ಗೆರೆನ ಹಾಕ್ಕೊಂಡಿದ್ದಾಗಿದೆ. ಇವಾಗ ಈ ಗೆರೆನ ಹಾಕ್ಕೊಂಡಿದ್ದಾದ್ಮೇಲೆ ಏನು ಮಾಡಬೇಕು ಅಂತೇಳಿ ನೋಡೋಣ ಬನ್ನಿ. ಎಸ್, ಇವಾಗ ನಾವು ವಿಡಿಯೋ ಪ್ರಾರಂಭದಲ್ಲೇ ಹೇಳ್ದೆ ಅಲ್ವಾ, ಕಿತ್ತೋಗಿರೋ ಅಂಥ ಅಂಡರ್ವೇರ್ ಬಟ್ಟೆಗಳನ್ನು ಬಿಸಾಡೋ ಬದಲಿಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳಿರುತ್ತೆ, ಅವುಗಳನ್ನ ಚಿಕ್ಕದಾಗಿ ಚೌಕಾಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಸುತ್ತಬಿಟ್ಟು ನಾವು ಲೈನ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇದರಲ್ಲೂ ಕೂಡ ಸಾಕಷ್ಟು ವಿಧಾನದಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು. ಈಸಿ ವೇನಲ್ಲೂ ಕೂಡ ನಾನು ಮುಂದೆ ಶೇರ್ ಮಾಡ್ತೀನಿ ಯಾವ ಥರ ಅಂತ. ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಒಂದು ಲೈನನ್ನು ಸ್ಟಿಚ್ ಮಾಡಿದ್ದೀನಿ, ನೀವು ನೋಡಿದ್ದಾಯಿತು. ಈಗ ಮತ್ತೊಂದು ಲೈನನ್ನು ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಕ್ವಿಕ್ಕಾಗಿ ಆಗಬೇಕು, ಪಟ ಅಂತ ಆಗಬೇಕು, ಅಥವಾ ನಿಮ್ಮ ಹತ್ರ ಏನು ಈ ಥರ ಚಿಕ್ಕ ಪೀಸಸ್ ಇಲ್ಲ, ನೀವು ಟೀ ಶರ್ಟನ್ನು ಅಥವಾ ಲಗ್ಗಿನ್ಸ್ ಪ್ಯಾಂಟನ್ನು ಬಳಸಿ ನೀವು ಇದನ್ನು ಸ್ಟಿಚ್ ಮಾಡ್ಕೊಳ್ತೀರಾ ಅಂದರೆ ನೀವು ಉದ್ದುದ್ದನೇ ಬಟ್ಟೆನ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಅದೇ ಲೈನನ್ನು ಹಾಕ್ಕೊಂಡು ಲೈನ್ ಮೇಲೆ ಹೊಲಿಗೆನ ಹಾಕ್ಕೋಬೇಕಾಗತ್ತೆ. ಸ್ಟಿಚಿಂಗನ್ನು ಆ ಲೈನ್ ಮೇಲೆ ನೇರವಾಗಿ ಹಾಕ್ಕೋಬೇಕಾಗತ್ತೆ. ಬಟ್ಟೆನ ಈ ರೀತಿ ಹಿಡ್ಕೊಂಡು ನೋಡಿ ಎಳಿಬೇಕಾಗತ್ತೆ.
ಆವಾಗ ಅದು ಏನಾಗುತ್ತೆ, ಸ್ವಲ್ಪ ಈ ರೀತಿ ಸುತ್ಕೊಂಡಂಗಾಗುತ್ತೆ. ಆವಾಗ ಒಂದ್ರ ಪಕ್ಕ ಒಂದನ್ನು ಜೋಡಿಸಿ, ಸರಿಯಾದ ಒಂದು ಲೈನ್ ಬರೋ ಥರ ಜೋಡಿಸಿ ನೋಡಿ, ಈ ಥರ ಎಳ್ಕೋಬೇಕಾಗುತ್ತೆ. ನಂತರ ಈ ಥರ ಇಟ್ಬಿಟ್ಟು ಒಂದು ಲೈನ್ ಬರೋ ಥರ ಸಂಪೂರ್ಣವಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕಾಗತ್ತೆ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಆಗ ನಿಮ್ಗೆ ಗೊತ್ತಾಗಲ್ಲ. ಈ ರೀತಿ ನೋಡಿ, ಒಂದು ಲೈನ್ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಬಟ್ಟೆ ಎಕ್ಸ್ಟ್ರಾ ಇದೆ ಅಲ್ವಾ, ಅದಕ್ಕೇ ಲೆಂತಿ ಕಟ್ ಮಾಡ್ಕೋಬೇಕು. ಏನಾದರೂ ನಿಮಗೆ ಚಿಕ್ಕ ಚಿಕ್ಕ ಪೀಸಸ್ ಇದೆ ಅಂದರೆ ಆ ವಿಧಾನದಲ್ಲಿ ಸ್ಟಿಚ್ ಮಾಡಿ, ಅಥವಾ ನಿಮ್ಮ ಹತ್ರ ಬಟ್ಟೆ ಲೆಂತ್ ಇದೆ ಅಂದರೆ ಈ ರೀತಿ ದಾರದ ಥರ ಈಗ ಹೇಳಿರಿ, ಆಗ ಸುತ್ಕೊಳ್ಳುತ್ತೆ. ಆವಾಗ ಒಂದೇ ಸಲ ನೀವು ಈ ಬಟ್ಟೆ ಮೇಲೆ ಕ್ಲೀನಾಗಿ ಜೋಡಿಸ್ಕೊಂಡು ಎಲ್ಲಿ ಲೈನನ್ನು ಹಾಕ್ಕೊಂಡಿರ್ತೀರ ಅದ್ರ ಮೇಲೆಲ್ಲ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಇವಾಗ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದಾಗಿದೆ. ಫೈನಲಾಗಿ ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಮನಾಗಿರಬೇಕು. ಒಂದು ಲೈನ್ ಮೇಲೆ ಹೀಗಿಟ್ಟು ಸ್ಟಿಚ್ ಮಾಡಿದ್ರೆ ಆ ಕಡೆ ಈ ಕಡೆ ಸಮನಾಗಿರಬೇಕು. ಇಲ್ಲಿ ಎಕ್ಸ್ಟ್ರಾ ಇರೋವಂಥ ಬಟ್ಟೆನೆಲ್ಲ ನಾನು ಸಂಪೂರ್ಣವಾಗಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ವ, ಒಂದು ಲೈನ್ ಮೇಲೆ ಮಾತ್ರ ಸ್ಟಿಚ್ ಇರಬೇಕು, ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಆವಾಗ ಸಿಕ್ಕಾಕೊಳ್ಳೋದು ಆ ಥರ ಎಲ್ಲ ಏನೂ ಆಗಲ್ಲ. ಈಗ ನಾನು ಮಧ್ಯಭಾಗದಲ್ಲಿ ಕಟ್ ಮಾಡಿದ್ದೀನಿ. ಇದರಿಂದ ಬೇಗ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಆ ಕಡೆ ಈ ಕಡೆ ಸ್ವಲ್ಪ ಕಲರ್ಫುಲ್ಲಾಗಿದೆ, ಮಧ್ಯದಲ್ಲಿ ಒಂದು ಕಲರನ್ನು ಹಾಕಿದ್ದೀನಿ. ಸೊ ಡಿಫ್ರೆಂಟಾಗಿ ಈ ವಿಧಾನದಲ್ಲಿ ನಾನು ಮ್ಯಾಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಈ ಕಡೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೊಲ್ದಿದ್ದಾದಮೇಲೆ ಎಂಡಿಂಗ್ ಫಿನಿಶಿಂಗ್ ಕೊಡಬೇಕಲ್ವಾ, ಸುತ್ತಲೂ ಕೂಡ ಬಟ್ಟೆನ ತೊಗೊಂಡು ಬಾರ್ಡರ್ನ ಅಂದರೆ ಕವರ್ ಮಾಡಿಕೊಂಡು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕಿದ್ದೀನಿ. ಫಿನಿಶಿಂಗ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಒಂದೊಳ್ಳೆ ಸುಂದರವಾದಂತಹ ಡೋರ್ ಮ್ಯಾಟ್ ಅನ್ನೋದು ಸಿದ್ಧವಾಗಿದೆ. ಸೊ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದನ್ನು ಹಾಗೆ ಬಿಸಾಡೋ ಬದಲಿಗೆ ಈ ವಿಧಾನದಲ್ಲಿ ಡೋರ್ ಮ್ಯಾಟ್ಗಳನ್ನ ಸಿದ್ಧ ಮಾಡಿಕೊಂಡು ಆರಾಮಾಗಿ ಬಳಸ್ಬೋದು. ಕಸದಿಂದ ರಸ ಅನ್ನೋ ಥರ ಬಿಸಾಕೋಂಥ ಬಟ್ಟೆನ ಬಳಸಿ ಈ ವಿಧಾನದಲ್ಲಿ ಡೋರ್ ಮ್ಯಾಟನ್ನು ಸಿದ್ಧ ಮಾಡಿಕೊಂಡು ಯೂಸ್ ಮಾಡಿ ನೋಡಿ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಕೂಡ ಅಷ್ಟೇ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಹಳೆಯ ಅಂಡರ್ವೇರ್ ಬಟ್ಟೆಗಳನ್ನ ಬಳಸಿ ಮಾಡಿರೋಂಥ ಡೋರ್ ಮ್ಯಾಟ್ ನಿಮ್ಗೆ ಇಷ್ಟ ಆದರೆ ಇನ್ನೇಕೆ ತಡ, ಲೈಕ್ ಇನ್ನೂ ಇಲ್ಲಿಗೆ ಮುಗ್ದಿಲ್ಲ. ಹಳೆ ಸೀರೆ ಇದೆಯಾ, ಹಾಗಿದ್ರೆ ಚಿಂತೆನೆ ಮಾಡಬೇಡಿ. ಕ್ಲೀನಾಗಿ ಮಡಚ್ಬಿಟ್ಟು 3 ಪದ್ರ ಬರೋ ಥರ ಮಡಚಿ ಇಟ್ಟು ಜಾದುನ ನೋಡಿ. ಇದೇನಪ್ಪ ಸೀರೆನ 3 ಪದ್ರ ಬರೋ ಥರ ಮಡಚಿ ಜಾದನ್ ನೋಡಿ ಅಂತಿದ್ದಾರೆ. ಹೇಗಪ್ಪ ಇದು, ಏನಪ್ಪ ಇದು ಅಂತ ಅಂದ್ಕೊಳ್ತಿದ್ದೀರಾ? ಹೇಗೆ ಅಂತ ಈಗ ಶೇರ್ ಮಾಡ್ತೀನಿ, ಬನ್ನಿ ನೋಡಿ. ಸೀರೆನ ಮಡಚಿದ ನಂತರ ಆ ಕಡೆ ಒಂದು ಸತಿ ಮತ್ತು ಈ ಕಡೆ ಒಂದು ಸತಿ, ಈ ರೀತಿ 3 ಸತಿ ಮೇಲೊಂದು ಭಾಗ, ಕೆಳಗಡೆ ಒಂದು ಭಾಗ, ಅದ್ರ ಕೆಳಗೊಂದು ಭಾಗ, 3 ಲೇಯರ್ ಒಟ್ಟಾರೆ ಹೇಳೋದಾದರೆ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋಂಥ ವಿಧಾನದಲ್ಲಿ ನೀವು ಸೀರೆನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೋಡಿ, ಇವಾಗ ಈ ಕಡೆ ಒಂದೊಂದು ಗೆರೆ ಸ್ಟ್ರೇಟಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒಂದೊಂದು ಗೆರೆ ಲೈನ್ ಥರ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ, ಹೊಲಿಗೆನ ಹಾಕೋಬೇಕಾಗತ್ತೆ. ನೇರವಾಗಿ ಹೊಲಿಗೆ ಹಾಕಿದ್ದೀನಿ ನೋಡಿ. ಬಟ್ಟೆ ಎಷ್ಟು ಮಂದವಾಗಿ ಕಾಣಿಸ್ತಾ ಇದೆ. ಸೀರೆ ಹಳೇದಾಗಿದೆ, ಏನಿದು, ಏನಕ್ಕೆ ಉಪಯೋಗಕ್ಕೆ ಬರಲ್ಲ, ಉಟ್ಕೊಳ್ತಾ ಇಲ್ಲ ಅಂತೇಳಿ ನೀವು ಹಾಗೆ ಬಿಸಾಕೋ ಬದಲಿಗೆ ಈ ವಿಧಾನದಲ್ಲಿ ಹಳೆ ಸೀರೆಗಳನ್ನ ನೀವು ರೆಡಿ ಮಾಡ್ಕೋಬೋದು. ಇವಾಗ ಸ್ಟಿಚ್ ಮಾಡ್ಕೊಂಡ್ಮೇಲೆ, ನೇರ ಸ್ಟಿಚ್ ಮಾಡ್ಕೊಂಡ್ಮೇಲೆ ಅಡ್ಡಡ್ಡ ಗೆರೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಸ್ಕ್ವೇರ್ ಥರ ಕಾಣಿಸ್ತಾ ಇದೆ ನೋಡಿ. ಇದು ಸೀರೆ ಒಳಗಡೆ ಇದ್ದಂಥ ಲೈನಿಂಗ್ ಬಟ್ಟೆ. ಇದನ್ನು ತಗೊಂಡು ನಾನು ಈಗ ಈ ಸೀರೆ ಎಂಡಲ್ಲಿ ಈ ಥರ ಫೋಲ್ಡ್ ಮಾಡಿ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರ್ತೀನಿ. ಬಾರ್ಡರ್ನ ಕೊಟ್ಟಂಗೆ ಆಗುತ್ತೆ, ಒಂದೊಳ್ಳೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ. ಹಳೆ ಸೀರೆನ ಬಳಸಿ ನಾನು ಇವಾಗ ಸೈಡಲ್ಲಿ ಲೈನಿಂಗ್ ಬಟ್ಟೆನೆಲ್ಲ ಹಾಕಿ ಸ್ಟಿಚ್ ಮಾಡಿ ಫಿನಿಶಿಂಗನ್ನು ಕೂಡ ಕೊಟ್ಟಿದ್ದೀನಿ. ಒಂದೊಳ್ಳೆ ಸುಂದರವಾಗಿರೋಂಥ ಮ್ಯಾಟ್ ಅನ್ನೋದು ಸಿದ್ಧ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ ನೀವಿಲ್ಲಿ ನೋಡಬಹುದು. ಇದನ್ನು ಕುತ್ಕೊಳ್ಳೋದಕ್ಕಾದರೂ ಬಳಸ್ಬೋದು, ಅಂದರೆ ಫ್ಲೋರ್ ಮೇಲೆ ನಾವು ಕುತ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ಬೋದು, ಅಥವಾ ಇನ್ನು ಸ್ವಲ್ಪ ಇದನ್ನು ಸೈಜನ್ನು ದೊಡ್ಡದಾಗಿ ಮಾಡಿಕೊಂಡು ನಾವು ಕುತ್ಕೊಳ್ಳೋದಕ್ಕೆ ಅಂತ ಬಳಸ್ಬೋದು. ಇಲ್ಲ ಅಂತಂದರೆ ಇದೇ ಸೈಜ್ನಲ್ಲಾದರೂ ಸ್ಟಿಚ್ ಮಾಡ್ಕೋಬೋದು, ಇಲ್ಲಾಂದರೆ ಡೋರ್ ಮ್ಯಾಟ್ ಆಗಾದರೂ ಕೂಡ ಇದನ್ನು ಬಳಸ್ಬೋದು. ಈ ಅಂಗಡಿಯಿಂದ ತರೋದೆಲ್ಲ ಬೇಗ ಕಿತ್ತೋಗ್ಬಿಡುತ್ತೆ. ಈ ಥರ ಮನೆಯಲ್ಲಿ ಹಳೆ ಸೀರೆನ ಬಳಸ್ಕೊಂಡು ನೀವು ಡೋರ್ ಮ್ಯಾಟನ್ನು ರೆಡಿ ಮಾಡ್ಕೊಂಡು ನೋಡಿ, ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ 2 ಥರದ ಮ್ಯಾಟ್ಗಳಲ್ಲಿ ನಿಮಗೆ ಯಾವ ಒಂದು ಡೋರ್ ಮ್ಯಾಟ್ ಅನ್ನೋದು ತುಂಬ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಇನ್ನಷ್ಟು ಮಹಿಳೆಯರಿಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರನ್ನು ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಒಳ್ಳೆಯ ಟಿಪ್ಸ್ ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ಮತ್ತೆ ಬರುತ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.